ಏನು ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀವಿ ನನ್ನ ಪಾಯಿಂಟ್ ಡ್ರಿಲ್ಲಿಂಗ್ ನಡೀತಾ ಇದೆ ಅಂತ. ನನಗೆ ಸೋಫಾರ್ ಈಗ 46ಇಂದ 40K ಟಚ್ ಆಗ್ತಾಯಿದೆ ಸಬ್ಸ್ಕ್ರೈಬರ್ಗಳು. ಅವ್ರಿಗೂ ಒಂದು 4 ಜನ ಪ್ರೇಯರ್ ಮಾಡಿದರೂ ನೀರು ಬಂದುಬಿಡುತ್ತೆ. ನಮ್ಮ ಎಕ್ಸ್ಪೀರಿಯೆನ್ಸು ಅದಕ್ಕೆ ಬೆಲೆ ಇಲ್ಲ. ಎಕ್ಸ್ಪೀರಿಯೆನ್ಸ್ ಹೋಗ್ಬಿಟ್ಟು ಒಂದು ಕಡೆ ಹೋಗ್ಬಿಟ್ಟು ಪರ್ಚೇಸ್ ಮಾಡೋಂಗಾಗಲ್ಲ. ನಮ್ಮ ಎಕ್ಸ್ಪೀರಿಯೆನ್ಸ್ ನಮಗೆ ಗೊತ್ತಾಗತ್ತೆ. ಈ ಥರ ಮಾಡಿದರೆ ಹೆಂಗಾಗತ್ತೆ, ಆ ಥರ ಮಾಡಿದರೆ ಏನಾಗುತ್ತೆ, ಮಣ್ಣಿದ್ರೆ ಏನಾಗುತ್ತೆ, ಕೆಲ್ ಬಂದರೆ ಏನಾಗುತ್ತೆ ಅಂತ ಹೇಳ್ಬೋದು. ಎಕ್ಸ್ಪೀರಿಯೆನ್ಸ್ನಲ್ಲಿ ಪಾಯಿಂಟು ಕೊಡ್ತಾಯಿದ್ವಿ. ಭೂಮಿ ಒಳಗಡೆ ಇರುವುದು 100% ಗ್ಯಾರಂಟಿ ಯಾರೂ ಹೇಳೋಕ್ಕಿಲ್ಲ. ಒಂದು 90% ಕನ್ಫರ್ಮೇಷನ್ ಹೇಳ್ಬೋದು. ಅದೇ ಥರ ಅದರಲ್ಲಿ ನೀರು ಇಲ್ಲ ಅಂದರೆ ಫಸ್ಟೇ ಹೇಳ್ಬೋದು, ಏನು ತೊಂದರೆ ಇಲ್ಲ. ನಮ್ಮ ಲೆಕ್ಕ ಪ್ರಕಾರ ನೀರು ಕಡಿಮೆ ಐತೆ, ನೀರು ಇಲ್ಲ, ಒಂದೇ ಒಂದು ಸೋರ್ಸೇ ಐತೆ. ಒಂದೇ ಒಂದು ಸೋರ್ಸ್ ಡಿಪೆಂಡ್ ಮಾಡಿಬಿಟ್ಟು ಡ್ರಿಲ್ ಮಾಡೋಕ್ಕೆ ಆಗಲ್ಲ ಅಂತ ಡೀಟೇಲ್ಸು ಹೇಳ್ಬೋದು. ನಾರ್ಮಲ್ಲಾಗಿ ಒಂದು ಸೋರ್ಸ್ ಇದ್ದರೆ ನೆಕ್ಸ್ಟ್ ಸೋರ್ಸ್ಗೆ ಕಷ್ಟ. 3 ಸೋರ್ಸ್ ಇದೆ ಅಂದರೆ 3 ಸೋರ್ಸ್ನಲ್ಲಿ 2 ಫೇಲ್ ಆಗಿದ್ರು ಸರಿ, ಒಂದು ಸೆಟ್ ಆಗಿಬಿಡುತ್ತೆ, ಏನು ತೊಂದರೆ ಇಲ್ಲ. ಲಾಸ್ಟಾಗಿ ಬೋರ್ವೆಲ್ ಅವರು ಚೆನ್ನಾಗಿ ಕ್ಲೀನ್ ಮಾಡಿಟ್ಟು ಬಿಡಬೇಕು, ಅದು ತಿಳ್ಕೊಳ್ಬೇಕು, ಸರಿನಾ? ಫಿಲ್ಟರ್ ಪೈಪ್ ಹಾಕೋಕ್ಕೆ ಅವಾಯ್ಡ್ ಮಾಡಿ. ಬೈ ಚಾನ್ಸು ಕೆಳಗಡೆ ಹೋಗ್ಬಿಟ್ಟು ಲೂಸ್ ಬಂದರೆ, ನೀರನ್ನು ಬಂದಿದ್ದರೆ ಫಿಲ್ಟರ್ ಪೈಪ್ ಹಾಕೋ ನೆಸೆಸಿಟೀಸ್ ಇಲ್ಲ. 100 ಫೀಟ್ ಕೇಸಿಂಗ್ ಹಾಕಿದ್ದಾರೆ. ಒಂದು 300 ಫೀಟ್ನಲ್ಲಿ ಏನೋ ಪ್ರಾಬ್ಲಮ್ ಬಂದಿದೆ, ಲೂಸ್ ಬಂದಿದೆ. ಬೋರ್ವೆಲ್ 1000 ಫೀಟ್ ಮಾಡಿದ್ದೀವಿ ಅಂಥ ಟೈಮ್ನಲ್ಲಿ 400 ಫೀಟ್ ಕೇಸಿಂಗ್ ಇದು ಫಿಲ್ಟರ್ ಪೈಪ್ ಬಿಟ್ಟು ಲಾಕ್ ಮಾಡ್ಬೋದು. ನಮ್ಮ ಡ್ರಿಲ್ಲಿಂಗ್ ಇದ್ರೆ ನಾವು ವಾಸ್ತು ಫಾಲೋ ಮಾಡ್ತೀವಿ, ನ್ಯೂಮರಾಲಜಿ ಫಾಲೋ ಮಾಡ್ತೀವಿ. ಅದು ಒಳ್ಳೆ ಡೇಟ್ನಲ್ಲಿ ಡ್ರಿಲ್ಲಿಂಗ್ ಮಾಡ್ತೀವಿ. ನಾನೇ ಡ್ರಿಲ್ಲಿಂಗ್ ಮಾಡಿದರೆ ಸ್ಟಾರ್ಟಿಂಗಿಂದ ಎಂಡು ಮಾತ್ರ ಎಲ್ಲ ವೀಡಿಯೋಗಳು ಅವಾಗ ತೊಗೊಂಡ್ಬಿಟ್ಟು ಲೈವ್ ಆಗಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀವಿ.